PCOD ಅನ್ನೋದು ನಿಮ್ಗೇನು ಕಾಯಿಲೆ ಜ್ವರ ಕೆಮ್ಮು ನೆಗಡಿ ಥರ ಅಲ್ಲ. ನಿಮ್ಮ ಬಾಡಿ ಏನಾರ ಇಫ್ ಇಟ್ ಇಸ್ ನಾಟ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಯು ವಿಲ್ ಶೋ ಅಪ್ ಸಿಂಪ್ಟಮ್ಸ್. ಹೇಳ್ತಾರೆ ಮೇಡಮ್ ನಾನು ಎಷ್ಟೇ ಕಷ್ಟಪಡ್ತೀನಿ ವೆಯ್ಟ್ ಲಾಸ್ ಆಗ್ತಿಲ್ಲ, ದಿಸ್ ಇಸ್ ಒನ್ ಆಫ್ ದ ರೀಸನ್. ಏನು ಕೈಂಡ್ ಆಫ್ ಎಕ್ಸಸೈಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗ್ತದೆ. PCOD ಇರೋರಿಗೆ ಕ್ರಾನಿಕ್ ಇನ್ಫ್ಲಮೇಷನ್ ಇರ್ತದೆ ಬಾಡಿಯಲ್ಲಿ. ಫ್ರೂಟ್ಸ್ ಆರ್ ಇಂಪಾರ್ಟೆಂಟ್, ಬಟ್ ವಾಟ್ ಕೈಂಡ್ ಆಫ್ ಫ್ರೂಟ್ಸ್ ಯು ಆರ್ ಚೂಸಿಂಗ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ನಾನು ಬಹಳ ಕಮ್ಮಿ ನೋಡ್ತೀನಿ ಪೇಷಂಟ್ಸ್ ಅಲ್ಲಿ, ಎಲ್ಲರಲ್ಲೂ ಆಗಲ್ಲ. ಇಟ್ ಇಸ್ ನಾಟ್ ಲೈಕ್ ಮ್ಯಾಥ್ಸ್ 2+2 ಹ್ಯಾಸ್ ಟು ಬಿ 4 ಅಂತ ಹೇಳೋದಕ್ಕೆ. ಓಕೆ, ಮೋಸ್ಟ್ ಕಾಮನ್ ಆಗಿ ನಾನು ನೋಡೋದು PCOS ಪೇಷಂಟ್ ಡಯಟ್ ಅಂದ ತಕ್ಷಣ ಫಸ್ಟ್ ಥಿಂಗ್ ದೇ ಶಿಫ್ಟ್ ಇಸ್ ಮಿಲೆಟ್ಸ್, ಓಟ್ಸ್, flax seeds. That is the first thing they buy and they keep it in the house. ನಾನು ಎಲ್ಲ ಟ್ರೈ ಮಾಡಿದ್ದೀನಿ, there is no weight loss is because of you are putting your body into stress. ಪ್ರತಿ ತಿಂಗಳು ಪೀರಿಯಡ್ಸ್ ಕೂಡ ಕರೆಕ್ಟಾಗಿ ಬರ್ತಿರ್ತದೆ, ಅದನ್ನು ಓವ್ಯುಲೇಟರಿ PCOS ಅಂತ ಹೇಳ್ತೀವಿ ನಾವು. ಹೀಗೆ ಅನ್ಮಟ್ಟಕ್ಕೆ ಅವರಿಗೆ PCOS ಇಂದ ಪ್ರಾಬ್ಲಮ್ ಇಲ್ಲ ಅನ್ನೋದು ತಪ್ಪಾಗ್ತದೆ. ಆಂಗ್ಸೈಟಿ ಹೇಳ್ತೀವಿ, ಡಿಪ್ರೆಷನ್ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ಆಗಿರಬಹುದು, ಗರ್ಭಕೋಶ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇರಬಹುದು, ಇದು ಎಲ್ಲಾನು ಅವರಿಗೆ ಬರುವ ಸಾಧ್ಯತೆಗಳು ಇರ್ತದೆ. ಈ ಹಂಗರ್ ಕ್ರೇವಿಂಗ್ಸು ಅನ್ನೋದು ತುಂಬ ಇರ್ತದೆ PCOS ಪೇಷಂಟಲ್ಲಿ. ಏನಕ್ಕೆ ಅಂತಂದರೆ ಕೆಲವೊಂದು ಪೇಷಂಟ್ಸ್ ಬರ್ತಾರೆ, ಮುಂಚೆ ನಂಗೆ PCOS ಇತ್ತು ಈಗಿಲ್ಲ ಮತ್ತೆ ಬಂದಿದೆ ಅಂತ. ಅದು ಬಂದು ಹೋಗೋದಲ್ಲ, ಹುಡ್ತಾನೆ ಬಂದಿರೋ ಪ್ರಾಬ್ಲಮ್, ನೀವು ಇಟ್ಕೊಂಡು ಬಂದಿದ್ದೀರ ಅದನ್ನು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕಾಡುವಂತಹ ಸಾಮಾನ್ಯವಾಗಿರುವಂತಹ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ PCOD. ಇದನ್ನು ಕೆಲವರು PCOS ಅಂತ ಕೂಡ ಕರೀತಾರೆ. ಸೊ PCOD ಇದ್ದವರಿಗೆ ಬಾಡಿ ವೇಟ್ ಜಾಸ್ತಿ ಆಗುತ್ತೆ ಅಥವಾ ದೇಹದ ತೂಕ ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ಕಾಮನ್ ಆಗಿ ಕೇಳಿರ್ತೀವಿ. ಆದರೆ PCOD ಇರುವಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ದೇಹದ ತೂಕ ಹೆಚ್ಚಾಗುತ್ತಾ, ದೇಹದ ತೂಕ ಕಡಿಮೆ ಇದ್ದಾಗಲೂ ಕೂಡ PCOS ಅಥವಾ PCOD ಬರುತ್ತಾ, ಇದರಲ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತಾ, ಹಾರ್ಮೋನ್ ವೇರಿಯೇಷನ್ಸ್ ಯಾವ ರೀತಿಯಾಗಿರುತ್ತೆ, ಈ PCODಯ ಸುತ್ತ ಇರುವಂತಹ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು ಯಾವುದೆಲ್ಲ, ಯಾವೆಲ್ಲ ಆಹಾರವನ್ನ ನಾವು ಪಾಲಿಸಬೇಕಾಗತ್ತೆ, ಯಾವೆಲ್ಲ ಆಹಾರವನ್ನ ಸೇವಿಸಬೇಕಾಗತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಶ್ಮಿ TN, ಮೆಡಿಕಲ್ ಡೈರೆಕ್ಟರ್, ಗರ್ಭಗೃಹ ಹೆಲ್ತ್ ಸೆಂಟರ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ಆಲ್ಸೋ ಶಿ ಈಸ್ ಅ ಒಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಕಾಮನ್ ಆಗಿರುವಂತಹ ಒಂದು ಹುಡುಗಿಯರಲ್ಲಿರುವ ಸಮಸ್ಯೆ ಅಂತ ಹೇಳಿದ್ರೆ ಈ ಒಂದು PCOD ಅಂತ. ಸೊ ನಾವೀಗ ತೂಕದ ವಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರೆ ಅದನ್ನ ಅವ್ರು ಹೇಗೆ ಕರಗಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಂತ. ಸೊ ಈಗ ವೆಯ್ಟ್ ಲಾಸ್ ಅಂತ ಬಂದಾಗ ಅಥವಾ ತೂಕ ಕಡಿಮೆ ಮಾಡೋದು ಅಂತ ಬಂದಾಗ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಾನೇನಾದ್ರೂ ಎಕ್ಸಸೈಸ್ ಮಾಡಿದ್ರೆ, ಇನ್ ಕೇಸ್ ನಾನು PCOD ಇದ್ದವ್ರು ಆ ಥರ ಎಕ್ಸಸೈಸ್ ಮಾಡಿದ್ರೆ ನನ್ನ ತೂಕ ಕಡಿಮೆ ಆಗುತ್ತಾ ಅಂತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಏನು ಹೇಳ್ತೀರಾ ಅಂತ? ಏನಾಗತ್ತೆ ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಎಕ್ಸಸೈಸ್ ಮಾಡೋದು PCOSಗೆ ಅಷ್ಟು ಸರಿ ಬರೋದಿಲ್ಲ. ಓಕೆನಾ? ಈ PCOSಲ್ಲಿ ಏನಾಗ್ತದೆ ಅಂತಂದರೆ ಆಲ್ರೆಡಿ ದ ಬಾಡಿ ಸ್ಟ್ರೆಸ್ ಲೆವೆಲಲ್ಲಿ ಇರ್ತದೆ, ಕಾರ್ಟಿಸಾಲ್ ಲೆವೆಲ್ಸ್ ಆರ್ ಲಿಟಲ್ ಹೈಯರ್. ಓಕೆ, ಖಾಲಿ ಹೊಟ್ಟೆಲಿ ನಾವು ಎಕ್ಸಸೈಸ್ ಮಾಡಿದಾಗ ಏನಾಗ್ತದೆ, ನಮ್ಮ ಬಾಡಿ ಆಲ್ಸೋ ಸ್ಟ್ರೆಸ್ಗೆ ನಾವು ಎಕ್ಸ್ಪೋಜರ್ ಕೊಡ್ತಿದ್ದೀವಿ. ಓಕೆ, ಆ್ಯಂಡ್ ಎಕ್ಸಸೈಸ್ ಯಾವ ಥರ ಮಾಡ್ತೀರಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬರೀ ಕಾರ್ಡಿಯೋ ಮಾಡಿಕೊಂಡು ಓಡಿಕೊಂಡು ಮಾಡಿದ್ರೆ ಅಷ್ಟು ವೆಯ್ಟ್ ಲಾಸು ಆಗೋದಿಲ್ಲ, ಆ್ಯಂಡ್ ಬಾಡಿಗೆ ಇನ್ನೂ ನೀವು ಸ್ಟ್ರೆಸ್ ಕೊಟ್ಟು ಇನ್ನೂ ನಿಮಗೆ ವೆಯ್ಟ್ ಲಾಸಿಗೆ ಪ್ರಾಬ್ಲಮ್ ಆಗ್ತದೆ ಅದರಿಂದ. ಅಂದರೆ ಹೇಳ್ತಾರೆ ಮೇಡಮ್ ನಾನು ಎಷ್ಟೇ ಕಷ್ಟಪಡ್ತೀನಿ ವೆಯ್ಟ್ ಲಾಸ್ ಆಗ್ತಿಲ್ಲ, ದಿಸ್ ಇಸ್ ಒನ್ ಆಫ್ ದ ರೀಸನ್. ಓಕೆ, ಹೊಟ್ಟೆಯಲ್ಲಿ ಖಾಲಿ ಇದ್ದಾಗ ನಾವು ಅದಕ್ಕೆ ಸ್ಟ್ರೆಸ್ ಕೊಟ್ಟಾಗ ನಮ್ಮ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗ್ತದೆ, ಆ್ಯಂಡ್ ದೆನ್ ಮಾಡೋ ವೆಯ್ಟ್ ಲಾಸಿಗೂ ಅದಕ್ಕೆ ಏನು ರಿಸಲ್ಟ್ ಬರೋದಿಲ್ಲ. ಸೊ ಹಾಗಾಗಿ ನಾವೇನಾರ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದಾಗ ಸ್ಮಾಲ್ ಹೆಲ್ದಿ ಪೋರ್ಷನ್ ಆಫ್ ಡಯಟ್, ಅಂದರೆ ನಿಮ್ಮ ಬ್ಲಡ್ ಶುಗರ್ಸ್ ಸ್ಪೈಕ್ ಆಗದೆ ಥರ ನೋಡಿಕೊಂಡು, ದಟ್ ಈಸ್ ಹೌ ಯು ಕಂಟ್ರೋಲ್ ಯುವರ್ ಡಯಟ್ ಆಸ್ ವೆಲ್ ಆಸ್ ಯು ಡೂ ಕಾಂಬಿನೇಷನ್ ಆಫ್ ಎಕ್ಸಸೈಸ್. ಓಕೆ, ಕಾರ್ಡಿಯೋ ವಿತ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಅವಾಗಿದ್ದಾಗ ವೆಯ್ಟ್ ಲಾಸಿಗೆ ಇದಾಗತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ. ದಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಇಲ್ಲ, 2 ದಿನ ಸುಸ್ತಲ್ಲ, 1 ವಾರ ಮಾಡಿ ವೆಯ್ಟ್ ಲಾಸ್ ಮಾಡ್ತೀನಿ, ಇದು ತೂಕ ನೋಡಿಕೊಂಡು ಕಮ್ಮಿ ಆಗಿಲ್ಲ ಜಾಸ್ತಿ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಡಿಸ್ಕರೇಜ್ ಆಗಿ ಇಫ್ ಯು ಗೋ ಅಹೆಡ್
ದಟ್ ಈಸ್ ನಾವು ಕನ್ಸಿಸ್ಟೆನ್ಸಿ ನಾನು ಬಹಳ ಕಮ್ಮಿ ನೋಡ್ತೀನಿ ಪೇಷಂಟ್ಸಲ್ಲಿ. 1 ತಿಂಗಳು ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ, 3 ತಿಂಗಳು ಆಗಲ್ಲ ಅಂತ ಬಿಡ್ತಾರೆ. ಏನು ರಿಸಲ್ಟ್ ಕಾಣಿಸ್ತಿಲ್ಲ, ಸುಮ್ಮನೆ ಕಷ್ಟಪಡ್ತಾ ಇದ್ದೀನಿ ಅಂತ ಡಿಸಪಾಯಿಂಟ್ ಆಗಿ ಬಿಟ್ಟೆ ಈಗ ನ್ಯೂ ಇಯರಿಗೆ ಜಿಮ್ ಫೀಸ್ ಕಟ್ಟಂಗೆ. ಹೌದು ಹೌದು, ಕಾಮನ್ ಆಗಿ ನ್ಯೂ ಇಯರ್ ಟೈಮ್ ಅಲ್ಲಂತೂ ಇದು ಜಾಸ್ತಿ ಇರುತ್ತೆ. ಎಲ್ಲರೂ ಜಿಮ್ ಅಲ್ಲಿ ಹೋಗಿ ಜಾಯಿನ್ ಆಗಿರ್ತಾರೆ. ಅದ್ರಲ್ಲಿ ಎಷ್ಟು ಹೋಗ್ತಾರೆ ಗೊತ್ತಿಲ್ಲ ನನಗೆ. ಹೌದು ಹೌದು. ಸೊ ನೀವು ಹೇಳ್ದಂಗೆ ಕನ್ಸಿಸ್ಟೆನ್ಸಿ, ಅದನ್ನ ನಾವು ಎಷ್ಟು ತನಕ ಪಾಲಿಸ್ಕೊಂಡ್ ಬರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಂತ. ಸೊ ಈಗ ವೆಯ್ಟ್ ಲಾಸ್ ಅಂತ ಬಂದಾಗ PCOD ಇದ್ದವರು ಜಿಮ್ ಬಗ್ಗೆ ಮಾತಾಡಿದ್ರಿ. ಸೊ ಜಿಮ್ ಜಾಯಿನ್ ಆಗಬಹುದಾ? ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಂದೊಬ್ಳು ಫ್ರೆಂಡಿಗೆ ಈ ತರ ಇದ್ದಾಗ ಜಿಮ್ ಜಾಯಿನ್ ಆಗಿದ್ಲು ಅವಳು. ಸೊ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ? ಜಿಮ್ ಜಾಯಿನ್ ಆದಕ್ಕಿಂತ ಜಿಮ್ ಅನ್ನೋದು ಇಸ್ ಅ ವೆರಿ ಬ್ರಾಡ್ ಟರ್ಮಿನಾಲಜಿ. ನಾನು ಹೇಳ್ದಂಗೆ ಏನ್ ಕೈಂಡ್ ಆಫ್ ಎಕ್ಸಸೈಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗ್ತದೆ. ಬರೀ ಕಾರ್ಡಿಯೋ ಮಾಡ್ಕೊಂಡು ಹೋಯ್ತು ಅಂತ ಅಂದ್ರೆ ನಿಮ್ಮ ಬಾಡಿ ವಿಲ್ ಬಿಕಮ್ ಮೋರ್ ಸ್ಟ್ರೆಸ್ಡ್. ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತದೆ, ಮತ್ತೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸಿಗೆ ಲೀಡ್ ಆಗ್ತದೆ. ಆ್ಯಂಡ್ ದ ಜರ್ನಿ ಕಂಟಿನ್ಯೂಸ್ ವಿತೌಟ್ ರಿಸಲ್ಟ್. ಓಕೆ, ಸೊ ನಾನು ಹೇಳ್ದಂಗೆ ನಿಮ್ಮ ಮೆಟಬಾಲಿಕ್ ರೇಟ್ ಜಾಸ್ತಿ ಮಾಡಬೇಕು. ಈ ಮೆಟಬಾಲಿಕ್ ರೇಟ್ ಜಾಸ್ತಿ ಮಾಡಬೇಕು ಅಂದರೆ ಒಂದು ಡೈಟ್ರಿ ಪ್ಲಾನ್ ಬರ್ತದೆ, ಇನ್ನೊಂದು ಎಕ್ಸಸೈಸ್ ಬರ್ತದೆ. ಎಕ್ಸಸೈಸಲ್ಲಿ ನಾನು ಸ್ಟ್ರೆಸ್ ಮಾಡೋದು ಈಸ್ ಮೋರ್ ಅಬೌಟ್ ಯುವರ್ ಮಸಿಲ್ ಸ್ಟ್ರೆಂಥನಿಂಗ್. ಯಾಕಂದರೆ ಮಸಿಲಲ್ಲೇ ನೀವು ಯು ಕ್ಯಾನ್ ರಿಲೀಸ್ ಯುವರ್ ಎನರ್ಜಿ. ಅದ್ ಮೆಟಬಾಲಿಕ್ ರೇಟನ್ನ ನೀವು ಜಾಸ್ತಿ ಮಾಡಬಹುದು, ಮಾಂಸಖಂಡಗಳನ್ನ ಬಲಪಡಿಸ್ಕೋಬಹುದು ಅಂತ. ಬರೀ ಮೂಳೆಗಳಿದ್ರೆ ನೀವು ಎಲ್ಲಿಂದ ನೀವು ಮೆಟಬಾಲಿಕ್ ರೇಟ್ ಜಾಸ್ತಿ ಮಾಡ್ಲಿಕ್ಕಾಗುತ್ತೆ, ರೈಟ್? ಅಂಡ್ ಅದ್ರ ಜೊತೆಗೆ ಡಯಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ ಡಾಕ್ಟರ್, ಈಗ PCOD ಇದ್ದಂತ ಮಹಿಳೆಯರಲ್ಲಿ ಅವರಿಗೆ ಹೆಲ್ದಿ ಫುಡ್ ಅನ್ನ ತಿಂತಾ ಇದ್ದಾರೆ, ಅದು ಕೂಡ ವೇಟ್ ಗೇನ್ಗೆ ಕಾರಣ ಆಗಬಹುದಾ ಅಂತ? ಹೌದು. ಈಗ ಹೆಲ್ದಿ ಬಂದಾಗ ನಾನು ಹೇಳ್ದಂಗೆ ಪೋರ್ಷನ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಹೆಲ್ದಿ ಫುಡ್ಸ್ ಅಂತ ಬಂದಾಗ ನಾವು PCOSಗೆ ಏನು ನಾವು ಹೇಳ್ತೀವಿ, ಒಂದು ಹೈ ಫೈಬರ್ ಡಯಟ್ ತಗೊಳ್ಳಿ, ಹೈ ಪ್ರೋಟೀನ್ ಡಯಟ್ ತಗೊಳ್ಳಿ, ಹೆಲ್ದಿ ಫ್ಯಾಟ್ ತಗೊಳ್ಳಿ, ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಹೇಳ್ತೀವಿ, ಅಥವಾ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಈಗ ಮೋಸ್ಟ್ ಕಾಮನ್ ಆಗಿ ನಾನು ನೋಡೋದು PCOS ಪೇಷಂಟ್ ಡಯಟ್ ಅಂದ ತಕ್ಷಣ ಫಸ್ಟ್ ಥಿಂಗ್ ದೇ ಶಿಫ್ಟ್ ಇಸ್ ಮಿಲೆಟ್ಸ್, ಓಟ್ಸ್, ಫ್ಲಾಕ್ಸ್ ಸೀಡ್ಸ್. That is the first thing they buy and they keep it in the house. ಓಕೆನಾ? ಇದನ್ನ ಪೋರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ. ಇವಾಗ ಮಿಲೆಟ್ಸ್ ಆಗಿರಲಿ, ಬ್ರೌನ್ ರೈಸ್ ಆಗಿರಲಿ, ಇವೆಲ್ಲ ವೆರಿ ಹೈ ಇನ್ ಗ್ಲೈಸೆಮಿಕ್ ಇಂಡೆಕ್ಸ್. ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಜಾಸ್ತಿ ಇದೆ ಅದರದ್ದು. ಸೊ ಅದರ ಎಷ್ಟು ನೀವು ತಿಂತೀರಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೆಲ್ದಿ ಫ್ಯಾಟ್ ಅಂತ ಅಂದರೆ ಇದರಲ್ಲಿ ನಟ್ಸ್ ಆಗಿರಬಹುದು, ಅಥವಾ ಅವಕಾಡೋ ಫ್ರೂಟ್ ಆಗಿರಬಹುದು, ಇಲ್ಲ ಆಲಿವ್ ಆಯಿಲ್ ಆಗಿರಬಹುದು. ದೀಸ್ ಆರ್ ಹೆಲ್ದಿ ಫ್ಯಾಟ್ಸ್. ಅದನ್ನೇ ಜಾಸ್ತಿ ತಗೊಂಡಾಗ ನಿಮ್ಮ ಕ್ಯಾಲರೀಸ್ ಎಷ್ಟಾಗತ್ತೆ, ಓಕೆ, ವಾಟ್ ಈಸ್ ದ ಅಮೌಂಟ್ ಆಫ್ ಕ್ಯಾಲರಿ ಯು ಆರ್ ಟೇಕಿಂಗ್. ಆ್ಯಂಡ್ ಪ್ರೋಟೀನ್ಸ್ ಇದ್ದಾಗ ಏನಾಗುತ್ತೆ, ನಿಮ್ಮ ಪ್ರೋಟೀನ್ ಫಸ್ಟ್ ಫುಡ್ಗೆ ತಗೊಂಡಾಗ ನಿಮ್ಮ ಶುಗರ್ ಸ್ಪೈಕ್ಸು ಅಥವಾ ಡ್ರಾಪ್ ಆಗೋದು ಅಷ್ಟು ಬೇಗ ಡ್ರಾಪ್ ಆಗೋದಿಲ್ಲ, ಬ್ಲಡ್ ಶುಗರ್ಸು. ಓಕೆ, ಪ್ರೋಟೀನ್ಸಿಂದ. ಸೊ ಪ್ರೋಟೀನ್ಸ್ ತೊಗೊಂಡ್ಬೇಕಾದ್ರೆ ಎಗ್ ಆಗಿರಬಹುದು ಅಥವಾ ಚಿಕನ್ ಆಗಿರಬಹುದು. ಈಗ ವೆಜಿಟೇರಿಯನ್ ಫುಡ್ಗೆ ಬಂದಾಗ ದಾಲ್ ಆಗಿರ್ತದೆ, ಇಲ್ಲ ಅಂತಂದರೆ ಪನ್ನೀರು, ಇಲ್ಲ ಟೋಫು ಆಗಿರಬಹುದು. ಆ ಥರ ಪ್ರೋಟೀನ್ಸ್ ತೊಗೊಂಡಾಗ ಏನಾಗ್ತದೆ, ನಿಮ್ಮ ಕ್ರೇವಿಂಗ್ಸ್ ಕೂಡ ಕಮ್ಮಿ ಆಗ್ತದೆ. ಬಿಕಾಸ್ ನೀವು ಬರೀ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ತೊಗೊಂಡಾಗ ಶುಗರ್ ಸ್ಪೈಕ್ ಆಗಿ ಸಡನ್ನಾಗಿ ಡ್ರಾಪ್ ಆಗ್ತದೆ. ನಿಮ್ಮ ಬ್ರೈನ್ ಸೆನ್ಸ್ ಮಾಡುತ್ತೆ ಶುಗರ್ ಡ್ರಾಪ್ ಆಗಿದೆ, ಹಂಗರ್ ಕ್ರೇವಿಂಗ್ಸ್ ವಿಲ್ ಸ್ಟಾರ್ಟ್. ಓಕೆ, ಸೊ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಡಯಟ್. ಈ ಹೆಲ್ದಿ ಫುಡ್ ತಗೊಂಡಾಗ ಪೋರ್ಷನ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ತಗೋತಿದ್ದೀವಿ? ಎಕ್ಸಾಕ್ಟ್ಲಿ. ನೀವು ಒಂದು ಬೌಲ್ ಫುಲ್ ಅಷ್ಟು ಬ್ರೌನ್ ರೈಸ್ ತಿಂದುಬಿಟ್ಟು ಒಂದು ಚೂರು ಅದಕ್ಕೆ ಕಾಳು ತಗೊಂಡ್ರೆ ಪ್ರಯೋಜನ ಬರೋದಿಲ್ಲ. ಸೊ ಪೋರ್ಷನ್, ಹೌ ಮಚ್ ಅಮೌಂಟ್ ಆಫ್ ಹೆಲ್ದಿ ಫುಡ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ಅದರ ಜೊತೆಗೆ ಫ್ರೂಟ್ಸ್ ತಗೊತಾರೆ. ಅಂದರೆ ಈಗ ಒನ್ ಥಿಂಗ್ ವೆನ್ ಐ ಸೇ ಹೆಲ್ದಿ ಫುಡ್ ಅಂದ ತಕ್ಷಣ ಎವ್ರಿಬಡಿ ಗೋಸ್ ಫಾರ್ ಫ್ರೂಟ್ಸ್. ನಾನು ತುಂಬ ಫ್ರೂಟ್ಸ್ ತಿಂತೀನಿ ಫ್ರೂಟ್ಸು ಅಂತ. ಎಸ್, ಫ್ರೂಟ್ಸ್ ಆರ್ ಇಂಪಾರ್ಟೆಂಟ್, ಬಟ್ ವಾಟ್ ಕೈಂಡ್ ಆಫ್ ಫ್ರೂಟ್ಸ್ ಯು ಆರ್ ಚೂಸಿಂಗ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್. ನೀವು ಜ್ಯೂಸ್ ಫಾರ್ಮಲ್ಲಿ ಫ್ರೂಟ್ಸನ್ನ ತೊಗೊಂಡ್ರೆ ಅದರಲ್ಲಿ ಫೈಬರ್ ಕಮ್ಮಿ ಆಗ್ತದೆ. ಫೈಬರ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ವೆಯ್ಟ್ ಲಾಸಿಗೆ ಬಂದಾಗ. ಯಾಕಂದರೆ ದ ಎಂಟೈರ್ ಬಲ್ಕ್ ಫೈಬರ್ ತುಂಬಿಕೊಂಡಾಗ ನಮಗೆ ಹಸು ಬೇಗ ಆಗೋದಿಲ್ಲ, ನಾರಿನಾಂಶ ಬೇಕಾಗುತ್ತೆ. ಹೌದು. ಸೊ ಫ್ರೂಟ್ಸಲ್ಲಿ ಜ್ಯೂಸಿನ ಫಾರ್ಮಲ್ಲಿ ತೊಗೊಂಡ್ರೆ ಫೈಬರ್ ಕಂಟೆಂಟ್ ಕಮ್ಮಿ ಇರ್ತದೆ. ಸೊ ಈ ಫೈಬರ್ ಕಂಟೆಂಟ್ ಕಮ್ಮಿ ಇದ್ದಾಗ ನಮಗೆ ಬೇಗ ಡೈಜೆಷನ್ ಆಗ್ತದೆ. ಸೊ ಹೋಲ್ ಫ್ರೂಟ್ ಆಗಿ ತಿನ್ನಬೇಕು. ಆ್ಯಂಡ್
ಅದರಲ್ಲೂ ಗ್ಲೂಕೋಸ್ ಲೆವೆಲ್ ಕಮ್ಮಿ ಇರುವಂಥ ಫ್ರೂಟ್ ತೊಗೊಳ್ಬೇಕಾಗತ್ತೆ. ಓಕೆ. ಈ ಫ್ರೂಟ್ಸ್ ಬಂದಾಗ ಮ್ಯಾಂಗೋ ಆಗಿರಬಹುದು, ಸೀತಾಫಲ, ಇಲ್ಲಾಂತಂದರೆ ಗ್ರೇಪ್ಸು, ಆಲ್ ದೀಸ್ ಈ ಶುಗರಿ ಫ್ರೂಟ್ಸ್ ಎಲ್ಲರಿಗೂ ಇಷ್ಟ ಆಗುವಂಥ ಫೇವ್ರೆಟ್ ಫ್ರೂಟ್ ಅಂತಂದರೆ ಈ 4-5 ಹೆಸರು ಬರ್ತದೆ. ಇಲ್ಲ ಪೈನಾಪಲ್ ಇರಬಹುದು. ದೀಸ್ ಆರ್ ಆಲ್ ಹೈ ಇನ್ ಶುಗರ್ಸ್. ಈ ಶುಗರ್ ಫ್ರೂಟ್ಸ್ ತಗೊಂಡಾಗ ಏನಾಗುತ್ತೆ, ಮತ್ತೆ ಶುಗರ್ ಸ್ಪೈಕ್ಸ್ ಜಾಸ್ತಿ ಆಗ್ತದೆ. ಓಕೆ. ಅಂದ್ರೆ PCOD ಇದ್ದವ್ರು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಬೇಕು. ಅಂದ್ರೆ ಫ್ರೂಟ್ ತಿನ್ನೋದು ಅವಾಯ್ಡ್ ಮಾಡ್ಬೇಕು ಅಥವಾ ಜ್ಯೂಸ್ ಅವಾಯ್ಡ್ ಮಾಡಬೇಕಾ? ಜ್ಯೂಸನ್ನ ಅವಾಯ್ಡ್ ಮಾಡೋದು ಒಳ್ಳೇದು, ಬಟ್ ಫ್ರೂಟನ್ನ ತಿನ್ಬೇಕು. ಯಾಕಂದ್ರೆ ಫೈಬರ್ ಬೇಕಿದೆ, ತಿನ್ಬೋದು. ಬಟ್ ಈ ಹೈ ಶುಗರ್ ಇರೋ ಫ್ರೂಟ್ಸ್ ಬೇಡ. ಓಕೆ. ಫ್ರೂಟ್ಸ್ ಅಲ್ಲೂ ಕೂಡ ನೋಡ್ಕೊಂಡು ತಿನ್ಬೇಕಾಗುತ್ತೆ. ಅವಕ್ಯಾಡೋ ಒಳ್ಳೇದು. ಅವಕ್ಯಾಡೋ ಇಸ್ ಗುಡ್, ಯಾಕಂದ್ರೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಕೂಡ ಚೆನ್ನಾಗಿದೆ. ಹೆಲ್ದಿ ಫ್ಯಾಟ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆಗಲಿ ಮತ್ತೊಂದಾಗಲಿ, ಇಟ್ ಇಸ್ ಗುಡ್. ಬಟ್ ಅಗೇನ್ ಪ್ರಮಾಣದಲ್ಲಿ ತಗೊಳ್ಬೇಕಂದ್ರೆ ಕ್ಯಾಲರೀಸ್ ಕೂಡ ಅದರಲ್ಲಿ ಜಾಸ್ತಿ ಇದೆ. ಓಕೆ ಓಕೆ. ಸೊ ಎಷ್ಟು ಮಟ್ಟಿಗೆ ಅನ್ನೋದು ಇಂಪಾರ್ಟೆಂಟ್. ನಟ್ಸ್ ತಗೊಳ್ಬೇಕಾಗತ್ತೆ. ನೀವು ಹೇಳ್ದಂಗೆ ಈಗ ಫ್ಲಾಕ್ಸ್ ಸೀಡ್ಸು, ಮತ್ತೊಂದು ಚಿಯಾ ಸೀಡ್ಸ್ ಆಗಿರ್ಬೋದು, ಎಲ್ಲಾನು ಒಂದು ಲಿಮಿಟ್ ಅಲ್ಲಿ ತಗೊಳ್ಬೇಕಾಗತ್ತೆ. ಓಕೆ ಓಕೆ. ಫ್ರೂಟ್ಸ್ ಅಲ್ಲಿ ಈಗ ಬೇರೆ ಯಾವ್ದಾದ್ರು ಮೆನ್ಷನ್ ಮಾಡಬಹುದು ಡಾಕ್ಟರ್? ಈಗ ಅವಕಾಡೋ ಬೆಸ್ಟ್ ಅಂತ ಹೇಳಿದ್ರಿ, ಅದನ್ನ ಬಿಟ್ಟು ಬೇರೆ ಇಂತ ಫ್ರೂಟ್ಸ್ PCOD ಇದ್ದವರಿಗೆ ಒಳ್ಳೆಯದು? PCOD ಇರೋರಿಗೆ ವೈಟಮಿನ್ ಸಿ ಇರೋ ಫ್ರೂಟ್ಸ್. ಇದು ಏನಾಗುತ್ತೆ, PCOD ಇರೋರಿಗೆ ಕ್ರಾನಿಕ್ ಇನ್ಫ್ಲಮೇಷನ್ ಇರ್ತದೆ ಬಾಡಿಯಲ್ಲಿ. ಸೊ ಅವಾಗ ಆಂಟಿ ಆಕ್ಸಿಡೆಂಟ್ ಆಗಿ ನಾವು ವೈಟಮಿನ್ ಸಿ ರಿಚ್ ಫ್ರೂಟ್ಸ್, ಆರೆಂಜು, ಮೂಸಂಬಿ ಅಂತ ಫ್ರೂಟ್ಸ್ ಜಾಸ್ತಿ ತಗೊಳ್ಳೋದು. ಸೊ ಈಗ ಫುಡ್ ವಿಚಾರದ ಬಗ್ಗೆ ಹೇಳಿದ್ರಿ. ಇನ್ನು ಫಾಸ್ಟಿಂಗ್, ಕೆಲವರಿಗೆ ಹೇಳ್ತಾರೆ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಥವಾ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಫಾಸ್ಟಿಂಗ್ ಮಾಡಿದ್ರೆ ಬೆಸ್ಟ್ ಅಂತ. ಸೊ ಈಗ ಟ್ರೆಂಡಿಂಗ್ ಅಲ್ಲಿರುವಂತದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಹೌದು. ಸೊ ಇದೇನಾದ್ರೂ PCOD ಇದ್ದವ್ರಿಗೆ ಹೆಲ್ಪ್ ಆಗುತ್ತಾ ನಿಜವಾಗಿಯೂ ಅಂತ? ಇದು ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂತ ಹೇಳಬಹುದು. ಈಗ 2 ಥರ ತಗೊಳ್ಬೋದು ಇದನ್ನ. ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ನೀವು ಯಾವ ಥರ ನಿಮ್ಮ ಬಾಡಿನ ಟ್ರೈನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಡನ್ನಾಗಿ ಬಾಡಿ ನಿಮ್ಮದು 3-4 ಸತಿ ಊಟ ಮಾಡೋ ಬಾಡಿ ಸಡನ್ನಾಗಿ ನೀವು 16 ಅವರ್ಸ್ ಊಟ ಕೊಡದೇ ಇದ್ರೆ ಬಾಡಿ ಸ್ಟ್ರೆಸ್ ಲೆವೆಲ್ಗೆ ಹೋಗುತ್ತೆ. ಅಲಾರ್ಮ್ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ದೇರ್. ಈ ಅಲಾರ್ಮಿಂದ ಏನಾಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗ್ತದೆ. ಆ್ಯಂಡ್ ಅಗೇನ್ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆಗಿ ನಿಮ್ಮ ಶುಗರ್ ಕ್ರೇವಿಂಗ್ಸ್ ಜಾಸ್ತಿ ಆಗಿ ಅದು ಏನು ನೀವು ಲಂಚಲ್ಲಿ ತಿನ್ನೋ ಕ್ಯಾಲರೀಸ್ ಇರ್ತದೆ, ಡಬಲ್ ದ ಕ್ಯಾಲರೀಸ್ ತಿಂದಿರ್ತೀರ ಅವಾಗ. ಓಕೆ. ಜೋರ್ ಹಸುವಾಗಿ ತಿಂದಿರ್ತೀರ. ಸೊ ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನೀವು ಮಾಡಬೇಕು ಅಂದ್ರೂ ನಿಮ್ಮ ಬಾಡಿನ ಫಸ್ಟ್ ಟ್ರೈನ್ ಮಾಡಬೇಕಾಗುತ್ತೆ. ಫಸ್ಟ್ 10 hours ಫಾಸ್ಟಿಂಗ್, ನೆಕ್ಸ್ಟ್ 12 hours ಫಾಸ್ಟಿಂಗ್, ನೆಕ್ಸ್ಟ್ 14 hours. ನಿಮ್ಮ ಕ್ರೇವಿಂಗ್ಸು ಅದಕ್ಕೂ ಕಂಟ್ರೋಲ್ ಮಾಡೋ ಥರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿ ಮಾಡಬೇಕಾಗತ್ತೆ. ಆ್ಯಂಡ್ ತುಂಬ ಕಂಟ್ರೋಲ್, ಯಾಕಂದರೆ ಫಸ್ಟ್ ಆಫ್ ಆಲ್ ದ ಬಾಡಿ ಈಸ್ ಅಂಡರ್ ಸ್ಟ್ರೆಸ್ ಬಿಕಾಸ್ of PCOS. You should not overstress the body. ಸೊ ಅದು ಮುಖ್ಯ ಆಗುತ್ತೆ, ಅದ್ರ ಬಗ್ಗೆನೂ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಸ್ಟ್ರೆಸ್, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆದಷ್ಟು ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆಗ್ತದೆ. ಅಗೇನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ನೀವು ಎಷ್ಟೇ ಟ್ರೈ ಮಾಡೋದು ಹೇಳ್ತಾರೆ, ನಾನು ಎಲ್ಲ ಟ್ರೈ ಮಾಡಿದ್ದೀನಿ, there is no weight loss, is because of you are putting your body into stress. ಓಕೆ ಓಕೆ. ಸೊ ಸುಮ್ಮನೆ ಹೇಳಿದ ತಕ್ಷಣ ಅಥವಾ ನಾವೇನೋ ಊಟ ಕಡಿಮೆ ತಿಂತಾ ಇದ್ದೀನಿ ಅಂದ ತಕ್ಷಣ ವೆಯ್ಟ್ ಲಾಸ್ ಆಗೋದಿಲ್ಲ PCOD ಇದ್ದವರಿಗೆ ಸ್ಪೆಷಲಿ. ಸೊ ಅವರಿಗೆ ಹಂಗರ್ ರಾಂಗ್ ಟೈಮಲ್ಲಿ ಆಗುವಂಥ ಚಾನ್ಸಸ್ ಇರುತ್ತಾ? ಹೌದು. ಈ ಹಂಗರ್ ಕ್ರೇವಿಂಗ್ಸು ಅನ್ನೋದು ತುಂಬ ಇರ್ತದೆ PCOS ಪೇಷಂಟಲ್ಲಿ. ಏನಕ್ಕೆ ಅಂತಂದರೆ ಎಲ್ಲ ಇಟ್ ಇಸ್ ಥ್ರೂ ಸಿಗ್ನಲ್ಸ್. ನಮ್ಮ ಬ್ರೈನ್ ಇಸ್ ದ ಹೋಲ್ ಕಂಟ್ರೋಲ್ ಆಫ್ ಅವರ್ ಬಾಡಿ. ಓಕೆ, ಎವ್ರಿಥಿಂಗ್ ಹ್ಯಾಪನ್ಸ್ ಥ್ರೂ ಸಿಗ್ನಲ್ಸ್. PCOS ಅಲ್ಲಿ ಈ ಮಿಸ್ಕಮ್ಯುನಿಕೇಶನ್ ಆಫ್ ದ ಸಿಗ್ನಲ್ಸ್ ಇರ್ತದೆ, ಹಂಗರ್ ಸಿಗ್ನಲ್ಸು. ಗ್ಲೆಹರಿನ್ ಅಂತ ಒಂದು ಸಿಗ್ನಲ್ ಇರ್ತದೆ. ಅದೇನು ಮಾಡುತ್ತೆ, ಇಟ್ ಈಸ್ ಒನ್ ವಿಚ್ ವಿಲ್ ಟೆಲ್ ಅಸ್ ದಟ್ ಐ ಆಮ್ ಹಂಗ್ರಿ ಅನ್ನೋದು. ಈ ಲೆವೆಲ್ಸು ಜಾಸ್ತಿ ಇರ್ತದೆ PCOS ಅಲ್ಲಿ. ಓಕೆ. ಈ ಹಾರ್ಮೋನಿನ ಲೆವೆಲ್ಲು. ಸೊ ನಾವು ಫುಲ್ ಆಗಿದ್ರೇನು ನಮ್ಮ ಬ್ರೈನ್ ವಿಲ್ ನಾಟ್ ಗೆಟ್ ದ ಸಿಗ್ನಲ್ ಆಫ್ ದಟ್ ಫುಲ್ನೆಸ್. ಫುಲ್ ಆಗಿದೆ ಅನ್ನೋದು ಸಿಗ್ನಲ್ ಪಾಸ್ ಆಗ್ತಿಲ್ಲ. ಸೊ ತಿಂತಾನೆ ಇರ್ತೀವಿ. ಓಕೆ. ಇನ್ನೊಂದು ಲೆಪ್ಟಿನ್ ಅಂತ ಇರ್ತದೆ. ಓಕೆ. ಈ ಲೆಪ್ಟಿನ್ ಅನ್ನೋದು ಇಟ್ ಈಸ್ ಫುಲ್ನೆಸ್ನ ಕ್ರಿಯೇಟ್ ಮಾಡೋ, ಅಂದ್ರೆ ಫುಲ್ ಆಗಿದೆ ಅಂತ ನಮ್ಮ ಬ್ರೈನಿಗೆ ಇಂಟಿಮೇಟ್ ಮಾಡುವಂಥದ್ದು ಲೆಪ್ಟಿನ್ ಅನ್ನೋದು ಸಬ್ಸ್ಟೆನ್ಸ್. ಈ ಸಬ್ಸ್ಟೆನ್ಸ್ ಏನ್ ಮಾಡುತ್ತೆ, ಈ ಲೆಪ್ಟಿನ್ PCOS ಪೇಷಂಟ್ಸ್ ಅಲ್ಲಿ ಕಮ್ಮಿ ಇರ್ತದೆ. ಓಕೆ ಓಕೆ. ಸೊ ದೆರ್ ಇಸ್ ಮಿಸ್ಕಮ್ಯುನಿಕೇಶನ್ ಟು ದ ಬ್ರೈನ್. ನಮ್ಮ ಬಾಡಿಯಲ್ಲೇ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ಹೊಟ್ಟೆಗೂ ಬ್ರೈನಿಗೂ ಕಮ್ಯುನಿಕೇಟರ್ಸ್ ಏನಿರ್ತದೆ, ಗಟ್ ಬ್ರೈನ್ ಆಕ್ಸೆಸ್. ಈ ಆಕ್ಸೆಸ್ ಅಲ್ಲಿ ಏನಾಗ್ತದೆ, ಯಾರೋ ಮೆಸೆಂಜರ್ ಹೋಗಿ ಹೇಳಬೇಕು, ತಪ್ಪು ಮೆಸೆಂಜರ್ಸ್ ಹೋಗಿ ಇರ್ತದೆ. ಅಂದ್ರೆ ಅಥವಾ ಮೆಸೆಂಜರ್ಸ್ ಲೆವೆಲ್ ಮ್ಯಾಚ್ ಆಗ್ತಿಲ್ಲ ಅಲ್ಲಿ. ಲೆಪ್ಟಿನ್ ಲೆವೆಲ್ಸ್ ಕಮ್ಮಿ ಇರ್ತದೆ,
ಈ ಇನ್ನೊಂದು ಹಾರ್ಮೋನ್ ಕಾಂಟ್ರಾಕ್ಟಿಂಗ್ ಹಾರ್ಮೋನ್ ಜಾಸ್ತಿ ಇರ್ತದೆ. ಸೊ ಆ ಕ್ರೇವಿಂಗ್ ಕೂಡ ಅಥವಾ ಓವರ್ ಈಟಿಂಗ್ ಇಸ್ ವೆರಿ ಕಾಮನ್ಲಿ ಸೀನ್ ಇನ್ PCOS ಬಿಕಾಸ್ ಆಫ್ ದಿಸ್. ಓಕೆ ಓಕೆ ಓಕೆ. ಆ್ಯಂಡ್ ಇದಕ್ಕೆಲ್ಲ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್. ಹಾ, ಸೊ ಮೂಲ ಅಲ್ಲಿದೆ. ಆಮೇಲೆ ಮೇಲ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ. ಓಕೆ, ಈ ಎರಡು ವಿಲನ್ಸ್ ಎಲ್ಲಾನು ಆಟ ಆಡಿಸುತ್ತೆ ಅರೌಂಡ್. ಡಾಕ್ಟರ್, ಈಗ ಕೆಲವರಿಗೊಂದು ಪ್ರಾಬ್ಲಮ್ ಬರ್ಬೋದು, ರಿಪೋರ್ಟ್ಸ್ ನಾರ್ಮಲ್ ಇದೆ ಬಟ್ ಹಾಗಿದ್ರೂ ಕೂಡ ನಂಗೆ PCOD ಇದೆ ಅಥವಾ ವೆಯ್ಟ್ ಜಾಸ್ತಿನೇ ಇದೆ, ಏನು ಅಂದರೆ ಚೇಂಜಸ್ ಏನು ಕಾಣಿಸ್ತಾ ಇಲ್ಲ ನನ್ನ ಬಾಡಿಲಿ ಅಂದರೆ ಸಮ್ಟೈಮ್ಸ್ ರಿಪೋರ್ಟಲ್ಲಿ ನಾರ್ಮಲ್ ಇದ್ದು ಕೂಡ ಮಹಿಳೆಗೆ ಪ್ರಾಬ್ಲಮ್ ಇರುವಂಥ ಚಾನ್ಸಸ್ ಇರುತ್ತಾ? ರಿಪೋರ್ಟ್ ಅಂತಂದ್ರೆ ಯಾವ ರಿಪೋರ್ಟ್ ಬಗ್ಗೆ ನನಗೆ ಬೇಕಾಗತ್ತೆ ಮಾಹಿತಿ. ಸೊ ಏನು ಅನ್ನೋದು ಬೇಕಾಗ ಏನ್ ರಿಪೋರ್ಟು? ಓಕೆ, ನಾನು ಹೇಳ್ದಂಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಕನ್ಸಿಡರ್ ಮಾಡ್ತೀವಿ, ಮೇಲ್ ಹಾರ್ಮೋನ್ ಲೆವೆಲ್ಸ್ ಬ್ಲಡ್ ರಿಪೋರ್ಟ್ಸ್ನ ನೋಡ್ಕೊತೀವಿ, ಆ್ಯಂಡ್ ಕ್ಲಿನಿಕಲ್ ಸಿಂಪ್ಟಮ್ಸ್ ಇರ್ರೆಗ್ಯುಲರ್ ಸೈಕಲ್ಸ್ ಇದೆಯಾ ಅಥವಾ ನೋಡಲಿಕ್ಕೆ ಅವರ ಬಾಡಿಯಲ್ಲಿ ಪಿಂಪಲ್ಸ್ ಆಗಿರ್ಬೋದು, ಹೇರ್ ಲಾಸ್ ಆಗಿರ್ಬೋದು, ಅಥವಾ ಎಕ್ಸೆಸಿವ್ ಫೇಶಿಯಲ್ ಹೇರ್ ಆಗಿರ್ಬೋದು, ಈ ಮೂರನ್ನು ನೋಡಿಕೊಂಡು ಇದು ಎರಡರಲ್ಲಿ ಪಾಸಿಟಿವ್ ಇದ್ದರೆ ಮಾತ್ರ ನಾವು PCOS ಅಂತ ನಾವು ಡಯಾಗ್ನೋಸ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಈಗ ಒಂದು ವೇಳೆ ಅದನ್ನೇ ನಾನು ಉಲ್ಟಾ ಹೇಳೋದಾದ್ರೆ, ಈಗ ರಿಪೋರ್ಟಲ್ಲಿ PCOD ಇದೆ ಅಥವಾ PCOS ಇದೆ ಅಂತ ಬರ್ತಾ ಇದೆ ಬಟ್ ನನ್ನ ಬಾಡಿ ಮಾತ್ರ ನಾರ್ಮಲ್ ಆಗಿದೆ, ಅವಾಗ ಒಂದು ಡೌಟ್ ಬರುತ್ತೆ, ಏನು ರಿಪೋರ್ಟ್ ಸುಳ್ಳು ಹೇಳ್ತಾ, ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಟೆಸ್ಟ್ ಮಾಡಿದವ್ರು ಸುಳ್ಳು ಹೇಳ್ತಾ ಇದ್ದಾರಾ ಹೇಗೆ ಅಂತ? PCOS ಅಲ್ಲಿ ನಾವು ಓವ್ಯುಲೇಟರಿ PCOS ಅಂತಾನು ನೋಡ್ತೀವಿ. ಇವ್ರಿಗೆ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗೂ ಇರ್ತದೆ. ಓಕೆ, ಹೇಗೆ ಗೊತ್ತಾಗುತ್ತೆ? ಸ್ಕ್ಯಾನಿಂಗ್ ಅಲ್ಲಿ ಪ್ಲಸ್ ಅವರ ಫೇಶಿಯಲ್ ಹೇರು, ಆಕ್ನೆ ಅಥವಾ ಅವರ ಮೇಲ್ ಹಾರ್ಮೋನ್ಸ್ ಬ್ಲಡ್ ಲೆವೆಲ್ಸ್ ಜಾಸ್ತಿ ಇರೋದ್ರ ಮೇಲೆ ಡಯಾಗ್ನೋಸ್ ಮಾಡ್ತೀವಿ. ಓಕೆ ಓಕೆ, ಬಟ್ ಅಗೇನ್ ಓವ್ಯುಲೇಟರಿ PCOS ಅಂಡ್ ಅನ್ಓವ್ಯುಲೇಟರಿ PCOS ಅದರಲ್ಲೂ ಡಿವಿಷನ್ ಇರುತ್ತೆ. ಅದರಲ್ಲೂ ಡಿವಿಷನ್ ಇದೆ. ಹೌದು. ಓಕೆ ಓಕೆ, ಲೈಕ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಡಾಕ್ಟರ್? ಈಗ ಏನಾಗ್ತದೆ ಅಂತಂದ್ರೆ ನಮ್ಮ ಹೆಣ್ಮಕ್ಳಿಗೆ ಮೇಜರ್ ಡಾಕ್ಟರ್ ಅಥವಾ ಗೈನಕಾಲಜಿಸ್ಟ್ ಹತ್ರ ಬರೋದು ಇಟ್ ಈಸ್ ಓನ್ಲಿ ವೆನ್ ಮುಟ್ಟಿನ ತೊಂದರೆ ಇರ್ಬೋದು, ಇಲ್ಲ ಪ್ರೆಗ್ನೆನ್ಸಿಗೆ ಆಗೋದಕ್ಕೆ ತೊಂದರೆ ಇರ್ಬೋದು. ದೀಸ್ ಆರ್ ದ ಮೇಜರ್ ಕ್ರೈಟೀರಿಯಾ ಪೇಷಂಟು ಒಂದು ನಮ್ಮ ಹಾಸ್ಪಿಟ್ಲಿಗೆ ಬರೋದಕ್ಕೆ. ಕೆಲವೊಂದು PCOS ಪೇಷಂಟ್ ನ್ಯಾಚುರಲಿ ಕನ್ಸೀವ್ ಆಗಿರ್ತದೆ, ಅವರಿಗೆ ಏನು ಹೇಳ್ತೀರಾ ಪ್ರತಿ ತಿಂಗಳು ಪೀರಿಯಡ್ಸ್ ಕೂಡ ಕರೆಕ್ಟಾಗಿ ಬರ್ತಿರ್ತದೆ, ಅದನ್ನು ಓವ್ಯುಲೇಟರಿ PCOS ಅಂತ ಹೇಳ್ತೀವಿ ನಾವು. ಹೀಗೆ ಅನ್ಮಟ್ಟಕ್ಕೆ ಅವರಿಗೆ PCOS ಇಂದ ಪ್ರಾಬ್ಲಮ್ ಇಲ್ಲ ಅನ್ನೋದು ತಪ್ಪಾಗ್ತದೆ. ಓಕೆ, ಬಟ್ ಹೇಗೆ ತಿಳ್ಕೊಳ್ಳೋದು ಅಂತ? ಅದೇ ಅವರಿಗೆ ಏನಾಗ್ತದೆ ಅಂತಂದರೆ, ಈಗ ಫೇಶಿಯಲ್ ಹೇರ್ ಬಂದಿರ್ತದೆ, ಆಕ್ನೆ ಬಂದಿರ್ತದೆ, ಸ್ಕ್ಯಾನಿಂಗ್ ಮಾಡಿದಾಗ ಯಾವುದೇ ಹೆಣ್ಮಗು ಆಗಿರಲಿ ಸ್ಕ್ಯಾನ್ ಒಂದಲ್ಲ ಒಂದು ರೀತಿಯಲ್ಲಿ ಮಾಡಿಸಿರ್ತಾರೆ. PCOS ಅಂತ ಬಂದಾಗ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಅಪಿಯರೆನ್ಸ್ ಅಂತ ಬಂದಾಗ ಗೈನಕಾಲಜಿಸ್ಟ್ ಹತ್ರ ಮೀಟ್ ಮಾಡಿದ್ರೆ ಆವಾಗ ಏನಾಗ್ತದೆ, ಅವರ ಫ್ಯೂಚರ್ ಕಾಂಪ್ಲಿಕೇಶನ್ಸ್ PCOS ಇಂದ ಬಹಳ ಕಾಂಪ್ಲಿಕೇಶನ್ಸ್ ಆಗ್ತದೆ. ಅಂದರೆ ಅದು ಶುಗರ್ ಬರಬಹುದು ಅವರಿಗೆ, ಅರ್ಲಿ ಡಯಾಬಿಟಿಸ್. ಓಕೆ, ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂತ ಡಯಾಬಿಟಿಸ್ ಅಲ್ಲ ಇದು, ನಾರ್ಮಲ್ ಈಗ ಪ್ರೆಗ್ನೆನ್ಸಿಯಲ್ಲೂ ಬರುವ ಡಯಾಬಿಟಿಸ್ ಇರ್ತದೆ. PCOS ಪೇಷಂಟ್ ದೇ ಆರ್ ವೆರಿ ಪ್ರೋನ್ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅದು ಅಲ್ದಿರ ಅರ್ಲಿ ಆನ್ಸೆಟ್ ಆಫ್ ಟೈಪ್ 2 ಡಯಾಬಿಟಿಸ್. ನಾರ್ಮಲ್ ಆಗಿ ನಾವು ಡಯಾಬಿಟಿಸ್ ನೋಡ್ತೀವೋ ಅದನ್ನ ಯಂಗರ್ ಏಜ್ ಅಲ್ಲಿ ನೋಡ್ತೀವಿ. BP ಬರುವ ಸಾಧ್ಯತೆ ಇರ್ತದೆ ಅವರಿಗೆ ಯಂಗರ್ ಏಜಲ್ಲಿ, ಇಲ್ಲ ಆಂಗ್ಸೈಟಿ ಹೇಳ್ತೀವಿ, ಡಿಪ್ರೆಷನ್ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ಆಗಿರಬಹುದು, ಗರ್ಭಕೋಶ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇರಬಹುದು. ಇದು ಎಲ್ಲಾನು ಅವರಿಗೆ ಬರುವ ಸಾಧ್ಯತೆಗಳು ಇರ್ತದೆ, ಈವನ್ ವಿತ್ ಓವ್ಯುಲೇಟರಿ PCOS. ಓಕೆ, ಸೊ ನಮ್ಮ ಡಾಕ್ಟರ್ ಆಗಿ ಈಗ ನನಗೆ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ, ನಾವು ಚಿಕ್ಕ ವಯಸ್ಸಲ್ಲೇ ಯಾಕೆ ನಾವು PCOSನ ಒಂದು ಡಿಟೆಕ್ಟ್ ಮಾಡಬೇಕು ಅಂತ ಹಠ ಹಿಡಿತೀವಿ ಅಂತಂದರೆ, ಈ ಹೆಣ್ಮಗಳು ಒಂದು 30 to 40 years ಆದಾಗ ಶಿ ಶುಡ್ ನಾಟ್ ಲ್ಯಾಂಡ್ ಅಪ್ ಇನ್ ಅನ್ ಅದರ್ ಪ್ರಾಬ್ಲಮ್. ಹೌದು, ಬೇರೆ ಕಾಂಪ್ಲಿಕೇಶನ್ಸ್ ಆಗಬಾರದು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಸೊ ಅವರಿಗೆ ಅವಾಗಿಂದನೇ ನೀವು ಹೆಲ್ತ್ ಕಾನ್ಷಿಯಸ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫೈ ಮಾಡ್ಕೊಳ್ಳಿ, ಒಳ್ಳೆ ಡಯಟು. ನಾನು ಹೇಳ್ದಂಗೆ ಡಯಟ್ ಎಕ್ಸಸೈಸ್ ಈಸ್ ಓನ್ಲಿ ದ ಥಿಂಗ್ ವಿ ಕೀಪ್ ಟಾಕಿಂಗ್ ಅಬೌಟ್ PCOS. ಸೊ ಡಯಟ್ ಎಕ್ಸಸೈಸ್ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ಅಟ್ಲೀಸ್ಟ್ ನಿಮಗೆ ಇನ್ನೊಂದು ಪ್ರಾಬ್ಲಮ್, ಅದರಿಂದ ಬರುವ ಪ್ರಾಬ್ಲಮ್ಮು ನಿಮಗೆ ಅದನ್ನ ತಡೆಗಟ್ಟಬಹುದು. ಎಕ್ಸಾಕ್ಟ್ಲಿ. ಓಕೆ ಓಕೆ, ಸೊ ಹಾಗಿದ್ರೆ PCODಗೆ ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಹೇಳಿದ್ರೆ ಅದು ಗರ್ಭಕೋಶದ ಕ್ಯಾನ್ಸರ್ಗೂ ಕಾರಣ ಆಗಬಹುದು. ಹೌದು, ಆದ್ರೆ ಎಲ್ಲರಲ್ಲೂ ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಎಲ್ಲರಲ್ಲೂ ಆಗಲ್ಲ. ಇಟ್ ಇಸ್ ನಾಟ್ ಲೈಕ್ ಮ್ಯಾಥ್ಸ್ 2 + 2 ಹ್ಯಾಸ್ ಟು ಬಿ 4 ಅಂತ ಹೇಳೋದಕ್ಕೆ. ಓಕೆ, ಇಲ್ಲಿ ಏನಾಗತ್ತೆ ಅಂದ್ರೆ ಇಟ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಈಗ ನಿಮ್ಗೆ ಬರಬಹುದು, ಇರಬಹುದು. ಈಗ ನಿಮ್ಮ ತಂದೆ ತಾಯಿಗೆ ಶುಗರ್ ಇದ್ದ ಮಾತ್ರಕ್ಕೆ ನಿಮ್ಗೆ 100% ಶುಗರ್ ಬರುತ್ತೆ ಅಂತ ಏನಿಲ್ಲ ಅಲ್ಲ, ಬಟ್ ಯುವರ್ ಚಾನ್ಸಸ್ ಆರ್ ಹೈ. ಹೌದು, ಸಾಧ್ಯತೆ ಹೆಚ್ಚಿರುತ್ತೆ. ದಟ್ ಇಸ್ ಆಲ್. ಇಲ್ಲಿ ಸಾಧ್ಯತೆ ಬಗ್ಗೆ ಮಾತಾಡೋದು. ಓಕೆ ಓಕೆ, ಸೊ ಹಾಗಿದ್ರೆ ಈಗ PCOD ಹಾಗೇನೆ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗೆಡ್ಡೆ ಅಂತ ನಾವೇನು ಕರಿತೀವಿ, ಏನಾದ್ರೂ ಸಂಬಂಧ ಇದೆಯಾ ಡಾಕ್ಟರ್?
ಆ್ಯಕ್ಚುಲಿ ಸ್ಟಡೀಸ್ ನೋಡಿದಾಗ ಸಂಬಂಧ ಇದೆ. ಆಲ್ಮೋಸ್ಟ್ ನಾವು 65% ಆಫ್ ದ ಕೇಸಸ್ಸಲ್ಲಿ ಫೈಬ್ರಾಯ್ಡ್ಸ್ ಇರೋ ಪೇಷಂಟಿಗೆ PCOS ಕೂಡ ಕೋಎಕ್ಸಿಸ್ಟಿಂಗ್ ಆಗಿರ್ಬೋದು. ಯಾಕಂದರೆ ಎರಡೂ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸು. ಓಕೆ PCOS ಅಲ್ಲಿ ಏನಾಗ್ತದೆ ಅಂತ ಅಂದರೆ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಲೆವೆಲ್ಸು ಜಾಸ್ತಿ ಇರ್ತದೆ. ಈಸ್ಟ್ರೋಜನ್ ಅನ್ನೋದು ಒಂದು ಹಾರ್ಮೋನು. ಇದು ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ಗರ್ಭಕೋಶದ ಲೈನಿಂಗನ್ನು ದಪ್ಪ ಮಾಡ್ತದೆ. ಒಳಗಡೆ ಏನು ಲೈನಿಂಗ್ ಪ್ರತಿ ತಿಂಗಳು ಡೆವಲಪ್ಮೆಂಟ್ ಆಗುತ್ತೆ. ಈ ಲೈನಿಂಗ್ ಡೆವಲಪ್ಮೆಂಟ್ ಆಗೋದೇ ನಮ್ಮ ಈಸ್ಟ್ರೋಜನ್ನಿಂದ. ಇದರ ಊಟ ಕೂಡ ಫೈಬ್ರಾಯ್ಡ್ಗೆ ಈಸ್ಟ್ರೋಜನ್ನೇ ಊಟ ಬೆಳೆಯೋದಕ್ಕೆ. ಬೇಕು ಅಂತಲೇ ಕೊಟ್ಟಾಗಾಯ್ತು ಹಾಗಾದ್ರೆ. ಅರ್ಥ ಆಯ್ತಲ್ಲ. ಈ ಈಸ್ಟ್ರೋಜನ್ನು ನಮ್ಮ ಹೊಟ್ಟೆಯ ಫ್ಯಾಟಿಂದನೂ ಕೂಡ ಬರುತ್ತೆ. ಓಕೆ ಸೊ ಹಾಗಾಗಿ ನಾವು ಫೈಬ್ರಾಯ್ಡ್ಸ್ ಕೂಡ ನೋಡುವ ಸಾಧ್ಯತೆ ಇರ್ತದೆ PCOS ಚಾನ್ಸಸ್ ಇರುತ್ತೆ. ಬಿಕಾಸ್ ಹೈಪರ್ ಈಸ್ಟ್ರೋಜೆನಿಕ್ ಸ್ಟೇಟ್ ಅಂತ ಹೇಳ್ತೀವಿ. ದಟ್ ಕ್ಯಾನ್ ಆಲ್ಸೋ ಲೀಡ್ ಟು ಫೈಬ್ರಾಯ್ಡ್ ಡೆವಲಪ್ಮೆಂಟ್. ಓಕೆ, ನಿಮ್ಮ ಹತ್ರ ಬರುವಂಥ ಪೇಷಂಟ್ಗಳು ಈಗ PCOD ಅಂತ ಅಥವಾ ಡಯಾಗ್ನೋಸಿಸ್ ಆಗಿ ಅಥವಾ ಮುಂಚೆ ಟೆಸ್ಟ್ ಮಾಡಿಸ್ಕೊಳಕ್ ಬರೋರು ಸಾಮಾನ್ಯವಾಗಿ ಯಾವ ಹಂತದಲ್ಲಿ ಬಂದಿರ್ತಾರೆ? ಅಂದರೆ ಇನಿಷಿಯಲಿನೇ ಬಂದಿರ್ತಾರಾ ಅಥವಾ ಪ್ರೆಗ್ನೆನ್ಸಿ ಟೆಸ್ಟಿಗೆ ಅಂತ ಬಂದಿರ್ತಾರೆ ಅವಾಗ ಗೊತ್ತಾಗುತ್ತೆ? ಅಂದರೆ ಲಾಸ್ಟ್ ಮೂಮೆಂಟಿಗೆ, ಅಂದರೆ ಆ ಮೂಮೆಂಟಲ್ಲಿ ಇದ್ರೂ ಇಲ್ಲದೆ ಇದ್ರೂ ಒಂದು ಹಂತಕ್ಕೆ ಗೊತ್ತಾಗುತ್ತಲ್ವಾ? ಅಥವಾ ಯಂಗ್ ಏಜಲ್ಲೇ ಬಂದ್ಬಿಡ್ತಾರೆ ಹೇಗೆ ಅಂತ? ಈ ನಡುವೆ ನಾನು ಬಹಳ ಪೇಷಂಟ್ಸನ್ನು ಯಂಗ್ ಏಜಲ್ಲಿ ನೋಡ್ತಿದ್ದೀನಿ. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಮೇಜರ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇನ್ ದ ಚೈಲ್ಡ್. ಆ ಹೆಣ್ಣು ಮಗು ಹಾರ್ಡ್ಲಿ 13 ವರ್ಷ 14 ವರ್ಷ ಇರ್ಬೋದು. ತೂಕ ನೋಡಿದ್ರೆ ಒಂದು 60 to 70 kg ಇರ್ತಾರೆ. ಅಥವಾ ಮಕ್ಕದ ಮೇಲೆ ಗುಳ್ಳೆ ಜಾಸ್ತಿ ಆಗಿರ್ತದೆ. ಸ್ಕಿನ್ ಡಾಕ್ಟ್ರು ಅಥವಾ ಡರ್ಮಟಾಲಜಿಸ್ಟ್ ನಮಗೆ ರೆಫರೆನ್ಸ್ ಕೊಟ್ಟಿರ್ತಾರೆ, ಏನಾದ್ರು PCOD ಇದೆಯಾ ನೋಡಿ, ಅಂಡರ್ಲೈನ್ ಕಾಸ್ ಫಾರ್ ಆಕ್ನೆ ಏನಿದೆ ಅಂತ ಅಂದ್ಬಿಟ್ಟು. ಇಲ್ಲ ಅಂತ ಅಂದರೆ ಪೀರಿಯಡ್ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಬರ್ತಿರೋದಿಲ್ಲ, ತಾಯಿ ಕರ್ಕೊಂಡು ಬರ್ತಾರೆ. ಸೊ ಈ ಚಿಕ್ಕ ವಯಸ್ಸಲ್ಲೇ ನಾವು ಈಗ ಪೇಷಂಟ್ಸ್ ನೋಡೋದು ತುಂಬ ಹೆಚ್ಚಿಗೆ ಆಗಿದೆ. ನಾನು ಆವಾಗಲೇ ಹೇಳ್ದಂಗೆ ವಾಟ್ ಎವರ್ ದ ಪೇರೆಂಟಲ್ ಅಡ್ವೈಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಚೈಲ್ಡ್. ಹೌದು ಪೇರೆಂಟ್ಸ್ ಹೆಣ್ಮಕ್ಳಿಗೆ ಅಡ್ವೈಸ್ ಕೊಡಬೇಕಾಗುತ್ತೆ, ಗೈಡ್ ಮಾಡಬೇಕಾಗುತ್ತೆ. ಚೈಲ್ಡ್ಹುಡ್ ಒಬೆಸಿಟಿನ ಅವಾಯ್ಡ್ ಮಾಡಬೇಕಾಗತ್ತೆ. ಹೊರಗಡೆ ಪ್ಲೇನ ಆಟ ಆಡೋದನ್ನ ಬಿಡಬೇಕಾಗತ್ತೆ. ಅಥವಾ ಒಂದು ಸ್ಪೋರ್ಟ್ಸ್, ಒಂದು ಡಾನ್ಸ್, ವಾಟ್ ಎವರ್ ಕೈಂಡ್ ಆಫ್ ಆಕ್ಟಿವಿಟಿ ಇಸ್ ದೇ ಹ್ಯಾವ್ ಟು ಎನ್ಕರೇಜ್ ಫಾರ್ ದ ಚೈಲ್ಡ್, ನಾಟ್ ಜಸ್ಟ್ ಸ್ಟಡಿ. ಓಕೆ. ಈಗ PCOD ಇದ್ದು ಬಾಡಿ ವೇಟ್ ಜಾಸ್ತಿ ಆಗಿದೆ, ಆದರೆ ಏಜ್ ನನಗೆ 25 ಅಲ್ಲ 30 ದಾಟಿದೆ. ಸೊ ಈ ಏಜಲ್ಲಿ ಇನ್ನು ನಾನು ಏನು ಮಾಡೋಕ್ಕಾಗುತ್ತೆ, ವೆಯ್ಟ್ ಗೇನ್ ಆಗಿದೆ ಅದನ್ನು ಕಡಿಮೆ ಮಾಡ್ಕೊಳಕ್ಕಾಗುತ್ತಾ ಅನ್ನುವಂಥ ಒಂದು ಡೌಟ್ಸ್ ಅಥವಾ ಒಂದು ಹಿಂಜರಿಕೆ ಇರ್ಬೋದು. ಸೊ ಸ್ವಲ್ಪ ವಯಸ್ಸಾಗಿರುವಂಥ ಮಹಿಳೆಯರಲ್ಲಿ PCOD ಇದ್ದು ತೂಕ ಜಾಸ್ತಿ ಇದ್ದಾಗ ಅವರು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಅವರಿಗೆ ಆ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಇರುತ್ತಾ ಅಂತ? ಆ್ಯಕ್ಚುಲಿ ಏಜ್ ಬಗ್ಗೆ ಬಂದಾಗ 30 ಅನ್ನೋದಕ್ಕಿಂತ 40 ಅಂತ ನಾನು ಅದಕ್ಕೆ ಶಿಫ್ಟ್ ಮಾಡ್ತೀನಿ. ವೇರ್ ದ ಚೇಂಜಸ್ ಹ್ಯಾಪನ್ಸ್. ಅಂದರೆ ವೆನ್ ಯು ಆರ್ ರೀಚಿಂಗ್ ಮೋರ್ ಟುವರ್ಡ್ಸ್ ದ ಮೆನೋಪಾಸಲ್ ಟ್ರಾನ್ಸಿಷನ್ಗೆ ಬಂದಾಗ ಅಲ್ಲಿ ಹಾರ್ಮೋನಲ್ ಚೇಂಜಸ್ ಆಲ್ರೆಡಿ ಆಗ್ತಿರ್ತದೆ. ಆ್ಯಂಡ್ ಸೆಕೆಂಡು ನಾನು ಹೇಳ್ದಂಗೆ ಬೇಸಲ್ ಮೆಟಬಾಲಿಕ್ ರೇಟು ಆಫ್ಟರ್ ದ ಏಜ್ ಆಫ್ 40 ಕಮ್ಮಿ ಆಗ್ತಾ ಬರ್ತದೆ ಬಂದಾಗ. ಅದ್ರ ಜೊತೆಗೆ PCOS ಕೂಡ ಇರ್ತದೆ ನಿಮಗೆ. ಸೊ ಎರಡು ಆ್ಯಡ್ ಆನ್ ಆಗಿ ನಿಮಗೆ ಇನ್ನೂ ಕಷ್ಟ ಆಗ್ತದೆ. ಸೊ ಮೆಟಬಾಲಿಕ್ ರೇಟ್ ಕಡಿಮೆ ಆಗಿದೆ, ಏಜ್ ಜಾಸ್ತಿ ಆಗಿದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿದೆ, ನಿಮ್ಮ ಬಾಡಿ ಪ್ರಾಬಬ್ಲಿ ವುಡ್ ಹ್ಯಾವ್ ಬಿಕಮ್ ಡಯಾಬಿಟಿಕ್ ಬೈ ದಟ್ ಏಜ್. ಹೌದು, ಚಾನ್ಸಸ್ ಹೈ ಇರುತ್ತೆ ಇವಾಗ ಅಲ್ವಾ? ಹೌದು. ಸೊ ಆ ಏಜ್ ಗ್ರೂಪಲ್ಲಿ ನಾವು ತುಂಬ ಕೇರ್ಫುಲ್ ಆಗಿ ನೋಡಬೇಕಾಗುತ್ತೆ ವಿತ್ ದ ಹಿಸ್ಟ್ರಿ ಆಫ್ PCOS. ಆ್ಯಂಡ್ ಪ್ಲಸ್ ಗರ್ಭಕೋಶದಲ್ಲಿ ಏನಾರ ಲೈನಿಂಗ್ ಕ್ಯಾನ್ಸರ್ ಇದೆಯಾ, ಅವರಿಗೆ ಇರ್ರೆಗ್ಯುಲಾರಿಟೀಸ್ ಇದ್ದಾಗ ಥಿಕ್ನೆಸ್ ಏನಾರು ಜಾಸ್ತಿ ಆಗಿದೆಯಾ. ಸೊ ಆ ಥರ ಪೇಷಂಟಿಗೆ ನಾವು ನೋಡೋ ರೀತಿನೇ ಬೇರೆ ಆಗುತ್ತೆ, ಅವ್ರಿಗೆ ಟೆಸ್ಟ್ ಬರೆಯೋದೇ ಬೇರೆ ಆಗುತ್ತೆ PCOS ಹಿಸ್ಟ್ರಿ. ಓಕೆ. ಸೊ ವಯಸ್ಸು ಆಗ್ತಾ ಎಲ್ಲಾನು ಅಪೋಸಿಟ್ ಆಗಿ ನಮ್ಮ ವಿರುದ್ಧವಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ಹೆಲ್ತ್ ಕಂಡೀಷನ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಮೆನೋಪಾಸ್ ಟ್ರಾನ್ಸಿಷನ್ ಟೈಮಲ್ಲೇ ನಮ್ಮ ಬಾಡಿ ಚೇಂಜಸ್ ಆದಾಗ ನಮ್ಮ ಬೋನ್ಸ್ಗಳು ವೀಕ್ ಆಗಿರಬಹುದು. ಆ್ಯಂಡ್ ದೆನ್ ಮಸಲ್ ಮಾಸ್ ಆಲ್ರೆಡಿ ಕಮ್ಮಿ ಆಗ್ತಾ ಇರ್ತದೆ. ನಮ್ಗೇನು ಇದಿರ್ತದೆ ಅಡ್ವಾಂಟೇಜ್ ಆಫ್ ದ ಈಸ್ಟ್ರೋಜನ್ ನಮ್ಮ ಬಾಡಿಯಲ್ಲಿ ಏನಿರ್ತದೆ ಅದು ಕಮ್ಮಿ ಆಗ್ತಾ ಬರ್ತದೆ. ವಿ ಆರ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಬರ್ತದೆ. ಸೊ ಆ ಟೈಮಲ್ಲಿ ನಾವು ಇನ್ನೂ ಪ್ರೋಆಕ್ಟಿವ್ ಆಗಿ ನಮ್ಮ ಮೆಟಬಾಲಿಕ್ ರೇಟನ್ನ ಬೂಸ್ಟ್ ಮಾಡ್ಕೊಳ್ಬೇಕು ಹೊರತು ಏನೋ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಟರೆ ವಿಲ್ ಎಂಡ್ ಅಪ್ ಇನ್ ಸಮ್ ಅದರ್ ಇಶ್ಯೂಸ್. ಹೌದು, ಬೇರೆ ಏನಾದರೂ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ. ಡಾಕ್ಟರ್, ಹಾಗಿದ್ರೆ ಈಗ ವೆಯ್ಟ್ ಗೈನ್ ಹಾಗೇನೆ ಹಾರ್ಮೋನ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ರಿ. ಸೊ ಮೂಡ್ ಸ್ವಿಂಗ್ ಏನಾದರೂ ಆಗುತ್ತೆ ಈ ಟೈಮಲ್ಲಿ ಜಾಸ್ತಿ ಇರುತ್ತಾ ಹೇಗೆ ಅಂತ? ಹೌದು, ಈಗ ನಮ್ಮ ಬಾಡಿಯಲ್ಲಿ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬ ಕಾಮನ್ ಆಗಿ ಪ್ರತಿಯೊಂದು ಹೆಂಗಸರಲ್ಲೂ ನೋಡ್ತೀವಿ. ಎಸ್ಪೆಷಲಿ ಪೀರಿಯಡ್ಸಿಗೆ ಒಂದು 4-5 ದಿನ ಮುಂಚೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಡ್ರಾಪ್ ಆಗ್ತದೆ. ಈ ಹಾರ್ಮೋನಲ್ ವೇರಿಯೇಷನಿಂದ ಒಂದು ಕ್ರೇವಿಂಗ್ ಆಫ್ ಫುಡ್ ಆಲ್ಸೋ ಚೇಂಜಸ್, ಆ್ಯಂಡ್ ಸೆಕೆಂಡು ಇರಿಟಬಿಲಿಟಿ, ಆಂಗ್ಸೈಟಿ ಅನ್ನೋದು ಕೂಡ
ಇರ್ತದೆ. PCOS ಪೇಷಂಟಲ್ಲಿ ಏನಾಗ್ತದೆ, ಇದರ ಜೊತೆಗೆ ಸೊಸೈಟಿ ಪ್ರೆಷರ್ ಆಗಿರಬಹುದು, ಅವ್ರ ಆಂಗ್ಸೈಟಿ ಜಾಸ್ತಿ ಆಗಲಿಕ್ಕೆ, ಕನ್ಸೀವ್ ಆಗದೆ ಇರೋದಕ್ಕೆ ಪ್ರಾಬ್ಲಮ್ ಇರಬಹುದು, ಇಲ್ಲ ಅಂತಂದರೆ ಇರ್ರೆಗ್ಯುಲರ್ ಸೈಕಲ್ಸ್ ಇರಬಹುದು ಅವ್ರಿಗೆ, ಎಲ್ಲರಿಗೂ ರೆಗ್ಯುಲರ್ ಆಗ್ತಿದೆ, ನಂದು ಇರ್ರೆಗ್ಯುಲರ್ ಆಗ್ತಿದೆ, ಅಥವಾ ರಿಪೀಟೆಡ್ ಫೇಲ್ಯೂರ್ಸ್ ಆಫ್ ವೆಯ್ಟ್ ಲಾಸ್, ದ ಜರ್ನಿ ರಿಪೀಟೆಡ್ ಫೇಲ್ಯೂರ್ಸ್ ಆಗಿ ಒಂದು ಸ್ವಲ್ಪ ಮಾಡ್ತಾರೆ ಬಿಡ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಸೈಕಲಾಜಿಕಲ್ ಇಶ್ಯೂಸ್. ಆ್ಯಂಡ್ ಆಲ್ಸೋ ದ ಅಪಿಯರೆನ್ಸ್ ಆಫ್ PCOS ಪೇಷಂಟ್, ಅಂದರೆ ಈಗ ನಾನು ಹೇಳ್ದಂಗೆ ಮಾಸ್ಕ್ ಹಾಕ್ಕೊಂಡು ಬರೋದು, ಅಥವಾ ಅವ್ರ ಮೊಡವೆಗಳಿದ್ರೆ ಕಾನ್ಷಿಯಸ್ ಆಗೋದು, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗೋದು, ಆಲ್ ದೀಸ್ ಥಿಂಗ್ಸ್ ವಿಲ್ ಆ್ಯಡ್ ಟು ದರ್ ಸೈಕಲಾಜಿಕಲ್ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ. ಓಕೆ ಈಗ ಒಂದು ವೇಳೆ ನಂದು ಪೀರಿಯಡ್ಸ್ ಸೈಕಲ್ ಕರೆಕ್ಟ್ ಆಯಿತು, ನನ್ನ ವೆಯ್ಟ್ ಗೇನ್ ಇದ್ದಿದ್ದು ಕಡಿಮೆ ಆಯಿತು ಅಂದಾಗ, ಓಕೆ ನನಗೆ PCOD ಕಡಿಮೆ ಆಯಿತು ಅಂತ ಅಂದ್ಕೊಳ್ಬಹುದಾ? ನನ್ನ ಮುಂಚೆಗಿಂತ ನನ್ನ ತೂಕ ಕಡಿಮೆ ಆಗಿದೆ, ಪೀರಿಯಡ್ಸು ಪ್ರಾಪರ್ ಆಗಿ ಆಗ್ತಾ ಇದೆ, PCODನೇ ರಿವರ್ಸ್ ಆಯಿತು ಅಂತ ಅಂದ್ಕೋಬಹುದಾ? ಹೌದು. PCOD ಅನ್ನೋದು ನಿಮ್ಗೇನು ಕಾಯಿಲೆ, ಜ್ವರ ಕೆಮ್ಮು ನೆಗಡಿ ಥರ ಅಲ್ಲ, ಬಂದ್ಬಿಟ್ಟು ಹೊಟ್ಟೋಗೋದಕ್ಕೆ. ಅಂದ್ರೆ ಕೆಲವೊಂದು ಪೇಷಂಟ್ಸ್ ಬರ್ತಾರೆ, ಮುಂಚೆ ನಂಗೆ PCOS ಇತ್ತು, ಈಗಿಲ್ಲ, ಮತ್ತೆ ಬಂದಿದೆ ಅಂತ. ಅದು ಬಂದು ಹೋಗೋದಲ್ಲ, ಹುಡ್ತಾನೆ ಬಂದಿರೋ ಪ್ರಾಬ್ಲಮ್, ನೀವು ಇಟ್ಕೊಂಡು ಬಂದಿದ್ದೀರಾ ಅದನ್ನ. ಓಕೆ, ದಟ್ ಈಸ್ ಹೌ ಯು ಹ್ಯಾವ್ ಟು ಸಿ PCOS. ಅಂದ್ರೆ ಈಗ ನಿಮ್ಗೆ ಶುಗರ್ ಬರುತ್ತೆ ಅಂತ ಇಟ್ಕೊಳ್ಳಿ, ಕ್ಯಾನ್ ಯು ಕ್ಯೂರ್ ಶುಗರ್ ಆಸ್ ಆಫ್ ನೌ? ನೋ. ಕಂಟ್ರೋಲ್ ಅಂತ ಇದು ಕೂಡ PCOS, ಹೈಪರ್ಟೆನ್ಷನ್ ಸೇಮ್ ಬರುತ್ತೆ. ಇಟ್ ಈಸ್ ಅ ಕಂಟ್ರೋಲ್ ದಟ್ ಯು ಡೂ. ಅಂಡ್ ಹೌ ಆರ್ ಯು ಗೋಯಿಂಗ್ ಟು ಕಂಟ್ರೋಲ್? Not by medications. Lifestyle modification. Own hands. ನೀವೇನು ಡಾಕ್ಟರ್ ಹತ್ರ ಬಂದು ಏನು ಮಾಡೋವಂಥದ್ದಿಲ್ಲ. ಸಿ, ನಿಮ್ಮ ಬಾಡಿ ಏನಾರ ಇಫ್ ಇಟ್ ಇಸ್ ನಾಟ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್, ಯು ವಿಲ್ ಶೋ ಅಪ್ ಸಿಂಪ್ಟಮ್ಸ್. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ PCOD ಇದೆ, PCOS ಇದೆ, ಹೇಗಪ್ಪ ವೆಯ್ಟ್ ಗೇನ್ ಆಗಿದೆ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡೋರು, ಅಥವಾ ನನಗೆ ಬರೋದು ಬೇಡಪ್ಪ, ಈ ಕಾಂಪ್ಲಿಕೇಶನ್ಸ್ ಎಲ್ಲ ಕೇಳಿದ್ರೇ ಸಾಕಾಗ್ತಿದೆ, ನನಗೆ ಬರೋದು ಬೇಡ, ನಾನು ಪ್ರಿವೆಂಟ್ ಮಾಡಬೇಕು ಅಂತ ಅಂದುಕೊಳ್ಳುವಂಥ ಮಹಿಳೆಯರಿಗೆ ನಿಮ್ಮ ಕಡೆಯಿಂದ ಅಡ್ವೈಸು? ಸೊ PCOS ಅಥವಾ PCOD ಇರುವ ಪೇಷಂಟ್ಸಿಗೆ ಮೇಜರ್ ಅಡ್ವೈಸ್ ಏನು ಕೊಡ್ತೀನಿ ಅಂತ ಅಂದರೆ, ಒಂದು, ಕರೆಕ್ಟಾಗಿ ಪ್ರೊಫೆಷ್ನಲ್ ಡಯಟಿಷಿಯನ್ ಹತ್ರ ಹೋಗಿ ಒಂದು ಡಯಟ್ ಚಾರ್ಟ್ ತಗೊಳ್ಳಿ. ನೀವು ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ಎಕ್ಸಸೈಸ್ ಮಾಡಬೇಕಾಗತ್ತೆ. ಆ್ಯಂಡ್ ಯಾವ ರೀತಿ ಎಕ್ಸಸೈಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು 1-2 ತಿಂಗಳಿಗಲ್ಲ, ವರ್ಷಾನುಗಟ್ಟಲೆ, ಪ್ರಾಬಬ್ಲಿ ನಿಮ್ಮ ಹೋಲ್ ಲೈಫ್ ಮಾಡಿಫೈ ಮಾಡಿಕೊಂಡು ಇದನ್ನು ಕಂಟಿನ್ಯೂ ಮಾಡಿಕೊಂಡು, ದಿಸ್ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಯುವರ್ ಲೈಫ್, ಡಯಟ್ ಆ್ಯಂಡ್ ಎಕ್ಸಸೈಸ್. ಆ ಥರ ಮಾಡಿದ್ರೇ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಲಿವ್ ಅ ಹೆಲ್ದಿ ಲೈಫ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PCOD ಅಥವಾ PCOSಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ಕೂಡ ತೂಕ ಹೆಚ್ಚಾಗುವಂಥ ಕಾಮನ್ ಆಗಿರುವಂಥ ಆ ಪ್ರಾಬ್ಲಮನ್ನು ಯಾಕೆ ಬರ್ತಾ ಇದೆ, ಅದರ ರೂಟ್ ಕಾಸ್ ಏನಿದೆ, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಸರಿ ಮಾಡ್ಕೋಬೇಕು, ಸೊ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ದೀರಾ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PCODಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.